ಒಂದು ನಿಮಿಷ ಸರ್, ಈಗ ನಂದು ಒಂದು ಪ್ರಶ್ನೆ ಇದೆ. ಯಾಕಂದರೆ ವಿರೋಧ ಪಕ್ಷದವರೆಲ್ಲರೂ ಉತ್ತರ ಕನ್ನಡ ಚರ್ಚೆಗೆ ಭಾಗವಹಿಸಲ್ಲ, ನಾವು ಸಭಾತ್ಯಾಗ ಅಂತ ಪದ ಬಳಸಿಬಿಟ್ಟು ಹೋಗಿದ್ದಾರೆ. ಸಭಾತ್ಯಾಗ ಅಂದರೆ ಅವರು ಇದು ಉತ್ತರ ಕನ್ನಡ ಈ ಪ್ರದೇಶದ ಬಗ್ಗೆ ಸಮಸ್ಯೆ ಬಗ್ಗೆ ಚರ್ಚೆನೇ ಮಾಡಲ್ಲ ಅಂತ ವಾಕೌಟ್ ಮಾಡಿದಾರ. ಏನ್ ಅರ್ಥ ಆಗಿಲ್ಲ. ಯಾಕಂದ್ರೆ ಅವರು ಮಾತಾಡೋ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಇದರಲ್ಲಿ ಚರ್ಚೆನಲ್ಲಿ ಮಂತ್ರಿಗಳು ಯಾರು ಇಲ್ಲ ಅಂತ ತಿಳ್ಕೊಂಡು ಅವ್ರು ನಾವು ಯಾವುದೇ ಪಕ್ಷದ ಪರವಾಗಿ ಮಾತಾಡಕತ್ತಿಲ್ಲ ಅಧ್ಯಕ್ಷರೇ. ಮಂತ್ರಿಗಳು ಇಲ್ಲ ಅಂತ ತಿಳ್ಕೊಂಡು ಮಾತ್ರ ಅಷ್ಟೇ. ಈಗ ಸಭಾತ್ಯಾಗ ಮಾಡಿದವರ ಪರವಾಗಿ ಎಂತ ವಿಷಯ? ಸಭಾಧ್ಯಕ್ಷರೇ, ನಾವು ಪೀಠಿಕೆ ಕೇಳಕತ್ತೀವಿ ಸರ್, ತಮಗ್ ಕೇಳಕತ್ತಿಲ್ಲ. ಬಿಜೆಪಿ ಇದ್ರೆ ಅಲ್ಲಿ ಸೇರ್ಕೊಂಡು ನಾನು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇಲ್ಲ. ಇಬ್ರು ಮಂತ್ರಿ ಇದ್ದಾರೆ ಅವರು ಇವ್ರು ಅಂತ ಹೇಳ್ತಾ ಇಲ್ಲ. ಈಗ ಹೊರಗಿರ್ತೀವಿ ಅನ್ನೋದೇ ಈಗ ಮಾನ್ಯ ಸಭಾತ್ಯಾಗ ರವಿ ಅಲ್ಲ ಪಾಪ. ಈಗ ಷಡಕ್ಷರಿ ಅವರೇ ನಮ್ಮ ಜನರ ಸಮಸ್ಯೆ ಕೇಳಲಿಕ್ಕೆ ಶ್ರೀನಿವಾಸ್ ಈಗ ಬರೋದಿಲ್ಲ. ಪ್ರಿಯಾಂಕಾ ಅವರೇ, ರವಿ ಅಣ್ಣವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅವರೊಬ್ಬರಾದ್ರೂ ಉತ್ತರ ಕರ್ನಾಟಕ ಇದ್ದಾರೆ. ರವಿ ಅವರೇ, ಈಗ ಯಾರು ಹೊರಗೆ ಹೋಗಿದ್ದಾರೆ ಅವರ ಬಗ್ಗೆ ತಡೆ ಕೆಲ್ಸ್ಕೊಳ್ಬೇಡಿ. ಇಲ್ಲಿ ಯಾರು ಇದ್ದಾರೆ ಅವರ ಬಗ್ಗೆ ಆಲೋಚನೆ ಮಾಡಿ. ಈಗ ಯಾರ್ಯಾರಿಗೆ ಉತ್ತರ ಕನ್ನಡದ ಬಗ್ಗೆ ಚರ್ಚೆ ಮಾಡಿ ಇರುವಂತ ಆಸಕ್ತಿ ಯಾರಿಗಿದೆ ಅವರು ಇಲ್ಲಿ ಚರ್ಚೆ ಮಾಡ್ತಾರೆ. ಯಾರಿಗೆ ಆಸಕ್ತಿ ಇಲ್ಲ ಅವರು ಹೊರಗೆ ಹೋಗ್ತಾರೆ. ಸೊ ಇದ್ದವರ ಬಗ್ಗೆ ಮಾತಾಡಿ, ಇದ್ದವರಿಗೆ ಅವಕಾಶ. BR ಪಾಟೀಲ್ ಮಾತಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.